ನಮಸ್ಕಾರ ಎಲ್ರಿಗೂ. ನಾನೀಗ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ ಇಲ್ಲಿ ನೋಡಿ ಇದರ ಎದುರುಗಡೆ ನಿಂತ್ಕೊಂಡಿದ್ದೀನಿ. ಈ ಜಾಗದ್ದು ನಾನು ಸಾಕಷ್ಟು ಬಾರಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡಿ ಹಂಚ್ಕೊಂಡಿದ್ದೀನಿ. ನಾನು ಆ ಪೋಸ್ಟ್ಗಳನ್ನು ಹಾಕಿದಾಗ ತಕ್ಷಣ ಅಧಿಕಾರಿಗಳು ಬಂದು ಈ ಒಂದು ಜಾಗವನ್ನು ಸ್ವಚ್ಛಗೊಳಿಸ್ತಾರೆ. ಆದರೆ ಇದು ಈ ಒಂದು ಸಮಸ್ಯೆ ಏನಿದೆ ಇದು ನಿರಂತರವಾಗಿ ಹಾಗೇ ಉಳ್ಕೊಂಡಿದೆ. ಇಲ್ಲಿ ನೋಡಿ, ಇದು ದೊಡ್ಡ ದುರಂತ ಇದು. ಯಾಕಂತಂದರೆ ಎಷ್ಟು ಬಾರಿ ವಿಡಿಯೋ ಮಾಡಿ ಹಾಕಿದ್ರೂ ಕೂಡ ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಸಿಗ್ತಾ ಇಲ್ಲ. ನಾನು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಅಧಿಕಾರಿಗಳಲ್ಲಿ, ನಮ್ಮ ಪ್ರತಿನಿಧಿಗಳಲ್ಲಿ, ನಮ್ಮ ಸ್ಥಳೀಯರಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಇದು ನಮ್ಮ ಬಡಾವಣೆ, ನಮ್ಮ ಊರು, ನಮ್ಮ ನಾಡು, ನಮ್ಮ ದೇಶ. ನಾವು ಇದನ್ನು ಸ್ವಚ್ಛವಾಗಿಡೋಣ, ಸುಂದರವಾಗಿಡೋಣ, ಸುರಕ್ಷಿತವಾಗಿಡೋಣ. ಬೇರೆ ದೇಶಗಳಿಗೆ ನಾವು ಮಾದರಿ ಆಗೋಣ. ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ ಆಗ್ತಿದೆ. ಯಾಕಂದರೆ ಅಷ್ಟೊಂದು ಕೆಟ್ಟ ವಾಸನೆ ಬರ್ತಿದೆ ಇಲ್ಲಿ. ಅದರ ಜೊತೆಗೆ ಪ್ಲಾಸ್ಟಿಕ್ ಕೂಡ ನಾವು ನೋಡಬಹುದು. ಪ್ಲಾಸ್ಟಿಕ್ ನಮ್ಮ ದೇಶದಲ್ಲಿ ಬ್ಯಾನ್ ಆಗಿದೆ, ಆದರೆ ಕಡ್ಡಾಯವಾದಂಥ ನಿಯಮ ಜಾರಿಗೆ ಬಂದಿಲ್ಲ. ಹಾಗಾಗಿ ಆ ನಿಟ್ಟಲ್ಲೂ ನಮ್ಮ ಅಧಿಕಾರಿಗಳು, ನಮ್ಮ ಪ್ರತಿನಿಧಿಗಳು ಯೋಚನೆ ಮಾಡಲಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಇಲ್ಲಿ ಪ್ರಾಣಿಗಳು ಸಹ ನಾವು ನೋಡ್ತೀವಿ. ನಾಯಿಗಳು ಬಾಯಿ ಹಾಕ್ತವೆ, ಹಸುಗಳು ಬರ್ತವೆ. ಅದರದೇ ಆದಂಥ ಒಂದು ದೊಡ್ಡ ಸಮಸ್ಯೆ ಇದೆ. ಅದನ್ನು ಕೂಡ ನಾನು ಸಾಕಷ್ಟು ಬಾರಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ಇದರತ್ತ ಗಮನ ನಾವು ಎಲ್ಲರೂ ಹರಿಸೋಣ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಧನ್ಯವಾದ.